ಎಲ್ಲರಿಗೂ ನಮಸ್ಕಾರ. ಸ್ವಸ್ಥಹಿತ ಚಾನಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ, ಊಟಕ್ಕೊಂದು ತಂಬಳಿ ಮನೆಗೊಂದು ತಂಬಳಿ ತೋಟದಲ್ಲಿ ಇರಬೇಕಾದಂತಹ ಹಳ್ಳಿ ಇರಲಿ ಪೇಟೆ ಇರಲಿ ಎಲ್ಲೇ ಇದ್ದರೂ ಸಹ ಇರಬೇಕಾದಂಥ ಒಂದು ಸಸ್ಯ ಅದು ಗ್ರಹಣಿ ಬೀಳು ಅಂತ, ಕಿರಾಣಿ ಬಳ್ಳಿ ಅಂತ ಕೆಲವು ಕಡೆ ಹೇಳ್ತಾರೆ. ಇದು ಒಂದು ಕಾಲದಲ್ಲಿ ಹಳ್ಳಿನಲ್ಲಿ ಈ ಬಾವಿ ಕಟ್ಟೆ ಸುತ್ತ, ತೆಂಗಿನ ಕಟ್ಟೆ ಸುತ್ತ ಇಲ್ಲಿ ಸ್ವಲ್ಪ ನೀರಿರ್ತದೆ, ಮಳೆಗಾಲದಲ್ಲಿ ಚೆನ್ನಾಗಿ ಬೆಳ್ಕೊಂಡು ಇಡೀ ವರ್ಷ ಇರುವಂಥ ಒಂದು ಬಳ್ಳಿ ಜಾತಿಯ ಸಣ್ಣ ಬಳ್ಳಿ, ಒಂದು ಸಣ್ಣ ಹರ್ಬ್ ಅಂತ ಹೇಳ್ಬೋದು. ಈ ತುಂಬೆ ಗಿಡ ಇದೆಯಲ್ಲ, ಆ ಜಾತಿಗೆ ಸೇರಿದಂಥ, ಅದರ ಹಾಗೆ ಹೂ ಬಿಡ್ತದೆ. ಒಂದು ಒಳ್ಳೆಯ ಬ್ಯೂಟಿಫುಲ್, ನೀವು ಪಾಟಲ್ಲಿ ಸಹ, ಹ್ಯಾಂಗಿಂಗ್ ಪಾಟಲ್ಲಿ ಸಹ ಬೆಳೆಸಬಹುದಾದಂತಹ ಒಂದು ಸಸ್ಯ. ಇದರ ಇಡೀ ಗಿಡವಾದ ಚಿಗುರು ಅನ್ನಂತ ಬೇಕಂತಿಲ್ಲ, ಇಡೀ ಗಿಡವನ್ನೇ ಹಾಕ್ಕೊಳ್ಬೋದು. ಅದರ ಎಲೆಯ ಒಂದಿಗೆ, ಹೂವಿನ ಒಂದಿಗೆ ನಾವು ಚಟ್ನಿ ಅಥವಾ ತಂಬಳಿ ಮಾಡಿ ತಿನ್ನೋದ್ರಿಂದಾಗಿ ಅದರ ಹೆಸರು ಗ್ರಹಣಿ ಅಂತ. ಆಯುರ್ವೇದದಲ್ಲಿ ಗ್ರಹಣಿ ಹೇಳಿದರೆ ಅನ್ನಂ ಗ್ರಹಣಾತಿ ಪಚತಿ ವಿವೇಚಯತಿ ಮುಂಚತಿ ಅಂತ. ಅಂದರೆ ಅನ್ನವನ್ನು ಸೇವಿಸುವಂಥದ್ದು, ಅದನ್ನು ಜೀರ್ಣ ಮಾಡುವಂಥದ್ದು, ಸಾರ ಮತ್ತು ಕಿಟ್ಟವನ್ನು ಸಪರೇಟ್ ಮಾಡುವಂಥದ್ದು, ಸಾರಾಂಶವನ್ನು ಒಳಗೆ ಅಬ್ಸಾರ್ಬ್ ಮಾಡಿ ಕಿಟ್ಟ ಬೇಡದ ಮಲದ ಅಂಶವನ್ನು ಎಕ್ಸ್ಕ್ರೀಟ್ ಮಾಡುವಂತಹ ಒಂದು ಆರ್ಗನ್ ಗ್ರಹಣಿ. ಇದಕ್ಕೆ ಸಹಕಾರ ಮಾಡುವಂಥದ್ದು, ಅದರ ರೋಗ ಬರದೇ ಇದ್ದ ಹಾಗೆ ತಡೆಯುವಂತಹ ಒಂದು ಗುಣ ಈ ಗ್ರಹಣಿ ಬೆಳೆಗೆ ಉಂಟು. ಅದರಿಂದ ಹೊಟ್ಟೆಯ ಅಥವಾ ಇಂಟೆಸ್ಟೈನಲ್ ಅಥವಾ ಇಡೀ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಇದರ ತೊಂದರೆಗೆ ಒಂದು ಒಳ್ಳೆಯ ಪ್ರಿವೆಂಟಿವ್ ಅಂತ ಹೇಳಿದರೆ ಗ್ರಹಣಿ ಬೀಳು. ಅದಕ್ಕಾಗಿ ನಮ್ಮ ತಾಯಂದರೆಲ್ಲ ಹಿಂದಿನ ಕಾಲದಲ್ಲಿ, ಈಗ ಸಹ ಕೆಲವೊಮ್ಮೆ ಕೊಡ್ತಾರೆ, ಚಿಕ್ಕ ಮಗು 1ನೇ ತಿಂಗಳಿನಲ್ಲಿ ಅದನ್ನು ಆ ಗ್ರಹಣಿ ಬೀಳನ್ನು ಹಾಲಿನೊಂದಿಗೆ ಕೊಡ್ತಾರೆ, 2ನೇ ತಿಂಗಳಿನಲ್ಲಿ ಅದನ್ನು ಈ ಮಜ್ಜಿಗೆಯೊಂದಿಗೆ ಕೊಡ್ತಾರೆ, 3ನೇ ತಿಂಗಳಲ್ಲಿ ಅದನ್ನು ಗೋಮೂತ್ರದೊಂದಿಗೆ ಕೊಡುವಂತಹ, ಹೊಟ್ಟೆಗೆ ಕೊಡುವಂತಹ ಪರಿಪಾಠ ಇತ್ತು. ಹಾಗೆ ಲೇಹ ಮಾಡ್ತಾಯಿದ್ರು, ದ್ರಾಕ್ಷಿಯೆಲ್ಲ ಹಾಕಿ ಲೇಹ ಮಾಡಿ ಕೊಡ್ತಾಯಿದ್ರು. ಒಂದು ಕರ್ಚೀಫ್ನಲ್ಲಿ ಅಥವಾ ಬಿಳಿಯಾದ ಬಟ್ಟೆಯಲ್ಲಿ ಮಕ್ಕಳಿಗೆ ಬಾಯಿಗೆ ಇಡ್ತಿದ್ರು ಅಂತ ಹೇಳಿದರೆ, ಅಷ್ಟು ಒಳ್ಳೆಯ ಒಂದು ಔಷಧ ಗುಣ ಇರುವಂತಹ ಆಹಾರ ಸಸ್ಯ ಗ್ರಹಣಿ ಬೀಳು. ಇದನ್ನು ನಾವು ಸೇವಿಸೋದ್ರಿಂದಾಗಿ ಬೆನ್ನು ನೋವು, ಗಂಟು ನೋವು ಇದು ಯಾವುದು ಸಹ ಬರುವುದಿಲ್ಲ ಅಂತ ಹೇಳ್ತಾರೆ. ಗಂಟು ನೋವು, ಬೆನ್ನು ನೋವಿಗೆ ಅದೊಂದು ಒಳ್ಳೆಯ ಔಷಧವೂ ಹೌದು. ಆದ್ದರಿಂದ ಎಲ್ಲರೂ ಜೀರ್ಣಕ್ಕೆ ಸಹಕಾರಿಯಾದಂತಹ, ನಮ್ಮ ಜೀರ್ಣಾಂಗ ವ್ಯೂಹವನ್ನೇ ತುಂಬ ಪ್ರಬಲವನ್ನಾಗಿ ಮಾಡುವಂತಹ ಗ್ರಹಣಿ ಬೀಳನ್ನು ಹುಡುಕಿ ಮನೆಯ ಅಂಗಳದಲ್ಲಿ, ಮನೆಯ ಒಳಗಡೆ, ಫ್ಲ್ಯಾಟಲ್ಲಿದ್ದರೆ ಪಾಟ್ನಲ್ಲಿ ಅದನ್ನು ಗಿಡವನ್ನು ಹಾಕ್ಕೊಂಡು ಪೇಟೆಯವರು ಹಳ್ಳಿಯವರು ಬೆಳೆಸಿ, ಅದನ್ನು ಬಳಸಿ ತಂಬಳಿಯಾಗಿ ಬಳಸಿ ಆರೋಗ್ಯವಂತರಾಗೋಣವಾ. ನಮ್ಮ ತಂಬಳಿ, ಈ ತಂಬಳಿ ಮಾಡುವ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಇಲ್ಲೂ ಸಹ ನೋಡಿ.